ವರ್ಷ ಇತಿಹಾಸ ಇರತಕ್ಕಂಥ ಬೇಲೂರು ಪುರಸಭಾ ವ್ಯಾಪ್ತಿಯ ಪೌರಾಡಳಿತ ಸಚಿವರನ್ನು ಗಮನ ಸೆಳೆಯಕ್ಕೆ ಇಚ್ಛೆ ಪಡ್ತೀನಿ. ಬೇಲೂರು ಇತಿಹಾಸ ಇರತಕ್ಕಂಥದ್ದು, ಪ್ರವಾಸಿಗರ ತಾಣ, ಪ್ರತಿನಿತ್ಯ ಸಾವಿರಾರು ಮಂದಿಗಳು ಬಂದು ಹೋಗ್ತಕ್ಕಂಥದ್ದು. ಪುರಸಭಾ ವ್ಯಾಪ್ತಿನಲ್ಲಿ ಸುಮಾರು 2018 ಮತ್ತು 19ನೇ ಸಾಲಿನ ವಿಶೇಷ ಅನುದಾನ ಇಲ್ಲಿವರೆಗೂ ಯಾವುದೇ ಥರದ ಪ್ರಗತಿ ಆಗಿಲ್ಲ. ಅದರ ಜೊತೆಯಲ್ಲಿ ನಗರೋತ್ಥಾನದ ಬಂದಿರತಕ್ಕಂಥದ್ದು 22ನೇ ಇದ್ರದ್ದು, ಅದರೂ ಸಹ ಪ್ರಗತಿಯಾಗಿಲ್ಲ. ಅದ್ರ ಜೊತೆಯಲ್ಲಿ ವಿಶ್ವವಿಖ್ಯಾತ ಆಗಿರ್ತಕ್ಕಂಥ ಇದರಲ್ಲಿ ಗುಡಿಸಲು ಇರ್ತಕ್ಕಂಥ ಇದಿದೆ. ಸುಮಾರು ರಾಯಪುರ ಅಂತಕ್ಕಂಥ ಸರ್ವೆ ನಂಬರ್, ಕಸಬಾ ಹೋಬಳಿ ರಾಯಪುರ ಸರ್ವೆ ನಂಬರ್ 19ರಲ್ಲಿ ಸುಮಾರು 5 ಎಕರೆ 13 ಕುಂಟೆ ಆಶ್ರಯ ಯೋಜನೆಯಲ್ಲಿ ಸರ್ಕಾರ ಈಗಾಗಲೇ ಅನುಮೋದನೆ ಕೊಟ್ಟಿದೆ. ಆದರೂ ಸಹ ಅದನ್ನು ಸರ್ವೆಯನ್ನು ಮಾಡಿಸಿ ಮುಕ್ತಗೊಳಿಸಲಿಕ್ಕೆ ಅವಕಾಶ ಮಾಡದಲ್ಲೇ ಇಡೀ ಬೇಲೂರಿಗೆ ಬರ್ತಕ್ಕಂಥ ಸಾವಿರಾರು ಜನ ಅದಕ್ಕೆ ಶಾಪವನ್ನು ಹಾಕ್ತಾ ಇದ್ದಾರೆ. ಹಾಗಾಗಿ ಇದರ ಬಗ್ಗೆ ಮಾನ್ಯ ಸಚಿವರ ಗಮನವನ್ನು ಸೆಳೆಯಲಿಕ್ಕೆ ನಾನು ಇಚ್ಛೆಯನ್ನು ಪಡ್ತೀನಿ. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಿದೆ. ಆದರೂ ನಮ್ಮ MLA ಸುರೇಶ್ ಅವರು ಮೊದಲನೇ ಪ್ರಶ್ನೆ ಏನು ಕೇಳಿದ್ದಾರೆ ಅಂದರೂ, ಬೇಲೂರು ತಾಲೂಕಿನಲ್ಲಿ ಬೇಲೂರು ಟೆಂಪಲ್ ತುಂಬ ಫೇಮಸ್ ಇದೆ. 900 ಇಯರ್ಸ್ದು ಒಂದು ಇತಿಹಾಸ ಇದೆ ಮತ್ತು ವರ್ಲ್ಡ್ ಹೆರಿಟೇಜ್ನಲ್ಲಿ ಹೆಸರಿದೆ. ಆ ದೇವಸ್ಥಾನದಲ್ಲಿ ಕ್ಲೀನ್ನೆಸ್ ಮತ್ತು ಬೇರೆ ಬೇರೆ ಸುಮಾರು ಸಮಸ್ಯೆ ಇದೆ. ಈ ಸಮಸ್ಯೆಗೆ ಟೂರಿಸ್ಟ್ ಮತ್ತು ಪಬ್ಲಿಕ್ ಅವರೆಲ್ಲರಿಗೆ ಸಮಸ್ಯೆ ಆಗಿದೆ. ಅದು DC ಮತ್ತು ಮುನ್ಸಿಪಾಲ್ಟಿ ಅವರು ರೆಸ್ಪಾನ್ಸಿಬಿಲಿಟಿ ಇದೆ ಅಂತ ಅವ್ರು ಹೇಳಿದ್ದಾರೆ. ಮತ್ತು ಸೆಕೆಂಡೇ ಪ್ರಶ್ನೆ ಏನು ಹೇಳಿದ್ದಾರೆ ಅಂದರು, SFC ಫಂಡ್ ನಲ್ಲಿ ಕೆಲಸ ತುಂಬ ಡಿಲೇ ಆಗಿದೆ, ಆಗಿಲ್ಲ ಅಂತ ಹೇಳಿದ್ದಾರೆ. SFC ಫಂಡ್ ಅವರಿಗೆ 18-19ನಲ್ಲಿ 3 ಕೋಟಿ ಜಿಯೋ ಆರ್ಡರ್ ಆಗಿತ್ತು. ಮತ್ತು 19-20ನಲ್ಲಿ ಇನ್ನೂ ಒಂದು ಜಿಯೋ 5 ಕೋಟಿದು ಜಿಯೋ ಆಗಿತ್ತು. ಆಮೇಲೆ ಮತ್ತೆ ತಿರ್ಗಾ ಆ ಜಿಯೋ ವಿಡ್ರಾ ಆಗಿತ್ತು. ಮತ್ತೆ ತಿರ್ಗಾ 22ನಲ್ಲಿ ಆ ಜಿಯೋ ಮತ್ತೆ ತಿರ್ಗಾ ಅವರಿಗೆ ಆರ್ಡರ್ ಶಂಕ್ಷನ್ ಆಗಿದೆ. ಅದರಿಂದ ಸ್ವಲ್ಪ ಡಿಲೇ ಆಗಿದೆ ಕೆಲಸ. ಮತ್ತು ಮೂರನೇ ಪ್ರಶ್ನೆ, ಅವ್ರದ್ದು ನಗರೋತ್ಥಾನದ್ದು ಫಂಡ್ನಲ್ಲಿ ಆಲ್ಸೋ ಕೆಲಸ ಡಿಲೇ ಆಗಿದೆ ಅಂತ ಅವ್ರು ಹೇಳಿದ್ದಾರೆ. ನಾಲ್ಕನೇ ಪ್ರಶ್ನೆ ಏನಿದೆ ಅಂದರೂ, ಅವ್ರದ್ದು ಸಲಂ ಏರಿಯಾ ಆಶ್ರಯ ಯೋಜನೆಯಲ್ಲಿ 5 ಎಕರೆ 3 ಗುಂಟೆ ಲ್ಯಾಂಡ್ ಕೊಟ್ಟರು ಸೈಟ್ಸ್ ಕೊಡ್ಲಿಕ್ಕೆ ಆಗಿಲ್ಲ ಅಂತ 4 ಪ್ರಶ್ನೆ ಕೇಳಿದ್ದಾರೆ. ಆದರೂ ಮೊದಲನೇ ಪ್ರಶ್ನೆಯಲ್ಲಿ ಬೇಲೂರಿನಲ್ಲಿ ದೇವಸ್ಥಾನ ತುಂಬ ಫೇಮಸ್ ಇದೆ. ಅದ್ರ ಬಗ್ಗೆ ನಾನು DCಗೆ ಮತ್ತು ಅಲ್ಲಿ ಮುನ್ಸಿಪಾಲ್ಟಿ ಅವರಿಗೆ ಇಮಿಡಿಯೇಟ್ ಕರೆಸಿ ಅವರಿಗೆ ಮಾತಾಡಿ ಎಕ್ಸಾಮಿನ್ ಮಾಡಿ ಬೈ ಚಾನ್ಸ್ ಯಾರೋ ರೆಸ್ಪಾನ್ಸಿಬಲ್ ಇದ್ರ ಮೇಲೆ ಅವರಿಗೆ ನಾನು ಆ್ಯಕ್ಷನ್ ತಗೋತೀನಿ ಅಂತ ಶಾಸಕರಿಗೆ ಹೇಳ್ತೇನೆ. ಸೆಕೆಂಡೇ ಪ್ರಶ್ನೆ, SFC ಫಂಡ್ನಲ್ಲಿ ಅವರಿಗೆ 3 ಕೋಟಿ ಮತ್ತು 5 ಕೋಟಿ ಶಂಕ್ಷನ್ ಆಗಿದೆ. ಅದರಲ್ಲಿ ಅರ್ಧ ಕೆಲಸ ಆಗಿದೆ, ಇನ್ನು ಅರ್ಧ ಕೆಲಸ ಬ್ಯಾಲೆನ್ಸ್ ಇದೆ. ಅದ್ರ ಬಗ್ಗೆ ಆಲ್ಸೋ ಎಕ್ಸಾಮಿನ್ ಮಾಡ್ತೀನಿ ನಾನು. ಮತ್ತು ಸೇಮ್ ಸಮಸ್ಯೆ ನಗರೋತ್ಥಾನದಲ್ಲಿ ಸೇಮ್ ಸಮಸ್ಯೆ ಇದೆ ಅಂತ ಹೇಳಿದ್ದಾರೆ. ಅದು ನನ್ನ ರಿಪೋರ್ಟ್ ಪ್ರಕಾರ ಅರ್ಧ ಆಗಿದೆ, ಇನ್ನು ಅರ್ಧ ಬ್ಯಾಲೆನ್ಸ್ ಇದೆ. ನಾಲ್ಕನೇ ಪ್ರಶ್ನೆ, ಅವರು ಆಶ್ರಯ ಸ್ಕೀಮ್ನಲ್ಲಿ ಸೈಟ್ ಕೊಡ್ಲಿಕ್ಕೆ ಆಗಿಲ್ಲ, ನಿಮಗೆ ತುಂಬ ಡಿಲೇ ಆಗಿದೆ, ಇರ್ರೆಸ್ಪಾನ್ಸಿಬಲ್ ಮುನ್ಸಿಪಾಲ್ಟಿ ಆ್ಯಂಡ್ DC ಮಾಡಿದಾರಂತೆ, ಅದು ಒಂದು ಹೇಳಿದ್ದಾರೆ. ರಿಪೋರ್ಟ್ ಏನು ಬಂದಿದೆ ಅಂದರು, ಅದರ ಮೇಲೆ ಹೈಕೋರ್ಟ್ ಇಂಟರ್ಫಿಯರ್ ಆಗಿ 23/1/25ಗೆ ಇಷ್ಟೇ ಕೊಟ್ಟಿದ್ದಾರೆ. ಟಿಲ್ ಜಡ್ಜ್ಮೆಂಟ್ ತಾವು ಏನೋ ಮಾಡಬಾರ್ದು ಅಂತ ಡಿಪಾರ್ಟ್ಮೆಂಟ್ಗೆ ಆದೇಶ ಕೊಟ್ಟಿದ್ದಾರೆ. ಅದರಿಂದ ಅದು ಡಿಲೇ ಆಗಿದೆ. ಆದರೂ ನಾನು ಸುರೇಶ್ ಅವರಿಗೆ ಇನ್ನೊಂದು ಸಲ ಕರೆಸಿ, ಇನ್ಕ್ಲೂಡಿಂಗ್ DC ಅವರಿಗೆ ಕರೆಸಿ ಮತ್ತು ಮುನ್ಸಿಪಾಲ್ಟಿ ಅವರಿಗೆ ಕರೆಸಿ ನಾನು ಮೀಟಿಂಗ್ ಮಾಡಿ ಆ ಪ್ರಾಬ್ಲಮ್ ಸಾಲ್ವ್ ಮಾಡ್ತೇನೆ. ವೆರಿ ಗುಡ್.
ಸನ್ಮಾನ್ಯ ಸಭಾಧ್ಯಕ್ಷರೇ, ಸಚಿವರು ಹೇಳಿದ್ದು ಎಲ್ಲದೂ ಸತ್ಯ. ಕಳೆದ ಸದನದಲ್ಲಿ ತಾವು ನನಗೆ ಒಂದು ಇದನ್ನು ಕೊಟ್ರಿ, ಸಲಹೆಯನ್ನು ಕೊಟ್ರಿ. ನೀವು ಸದನದಲ್ಲಿ ಏನು ಕೇಳ್ತೀರಾ ಸಂಬಂಧಪಟ್ಟ ಮಂತ್ರಿಗಳ ಹತ್ರ ಮತ್ತು ಅಧಿಕಾರಿಗಳ ಹತ್ರ ಕುತ್ಕೊಂಡು ನೀವು ಮಾಡಬೇಕು ಅಂತಕ್ಕಂಥದ್ದನ್ನು ನನಗೆ ಒಂದು ಉತ್ತಮವಾದಂಥ ಸಲಹೆಯನ್ನು ಕೊಟ್ರಿ. ಆ ಸಲಹೆ ಪ್ರಕಾರ ಕಳೆದ 20/8/2025 ತಾವು ಹೇಳಿದ ತಕ್ಷಣ ಮಾನ್ಯ ಮಂತ್ರಿಗಳನ್ನ ಭೇಟಿ ಮಾಡಿದೆ. ಪಾಪ ಮಂತ್ರಿಗಳು ಸಕಾರಾತ್ಮಕವಾಗಿ ಸ್ಪಂದಿಸಿದರು. ಅದ್ರ ಜೊತೆಯಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳೆಲ್ಲರನ್ನೂ ಕರೆಸಿದರು, ಪಾಪ ಮಾತಾಡಿದರು. ಆದರೆ ಮಂತ್ರಿಗಳ ತಪ್ಪಿಲ್ಲ. ಮಂತ್ರಿಗಳು ನಮ್ಮ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿನಲ್ಲಿ ಒಂದು ಜಾವಗಲ್ ಅಂತಕ್ಕಂಥದ್ದಲ್ಲಿ ಒಂದು ಉತ್ತಮವಾದ ದರ್ಗಾ ಇದೆ, ಅದಕ್ಕೆ ಬಂದಾಗಲೂ ಸಹ ನಾನೇ ಹೋಗಿ ಅವ್ರನ್ನ ಸ್ವಾಗತಿಸಿ, ಅದಾದ ನಂತರ ಜಿಲ್ಲೆನಲ್ಲಿ ಒಂದು ಮೀಟಿಂಗ್ ತಗೊಂಡ್ರು, ಅಲ್ಲೂ ಸಹ ಹೇಳಿದರು. ಅದಾದ ನಂತರ ಮತ್ತೆ ತಾವು ತಮ್ಮ ಸಲಹೆ ಮೇರೆಗೆ ಅಧಿಕಾರಿಗಳನ್ನ ಕರೆಸಿದ್ದು ಮಾಡಿದರು. ಆದರೂ ಸಹ ಇಲ್ಲಿವರೆಗೂ ಯಾವುದೇ ಥರದ ಇದಾಗಿಲ್ಲ. ಅವರು 19, 18, 19 ಅದು ಇದಾಗಿತ್ತು. ಅದಾದ ನಂತರ ತಾವು ಏನು 20/8/2025 ತಾವು ಕೊಟ್ಟಂಥ ಮಾಹಿತಿ ಅದು ಕಾರ್ಯಗತ ಆಗಿಲ್ಲ. ಮಂತ್ರಿಗಳ ತಪ್ಪು ಅಂತ ನಾನು ಹೇಳೋದಿಲ್ಲ, ಅವರು ಸಕಾರಾತ್ಮಕವಾಗಿ ಸ್ಪಂದಿಸ್ತಾರೆ, ಉತ್ತಮರಿದ್ದಾರೆ, ಅದ್ರ ಬಗ್ಗೆ ನನ್ನ ಯಾವುದೇ ಥರದ ಇದಿಲ್ಲ, ಅದು ತಕರಾಲಿಲ್ಲ. ಬಟ್ ಆದರೆ ಅಧಿಕಾರಿಗಳು ಬಹುಶಃ ಅವರ ಮಾತನ್ನ ಕೇಳ್ತಾ ಇಲ್ವಾ, ಇಲ್ಲ ಇದು ಯಾಕೆ ಕಾರ್ಯಗತ ಆಗಬಾರ್ದಾ? ವಿಶ್ವವಿಖ್ಯಾತ ಆಗಿರ್ತಕ್ಕಂಥ ಅದು ಬೇಲೂರಿಗೆ ಮಾತ್ರ ಕೆಟ್ಟ ಹೆಸರಲ್ಲ, ಇಡೀ ಕರ್ನಾಟಕ ರಾಜ್ಯಕ್ಕೆ ಕೆಟ್ಟ ಹೆಸರು. ಅಲ್ಲ, ಇವಾಗ ಇಷ್ಟು ಕೆಲಸಗಳನ್ನ ದಯವಿಟ್ಟು ನಾನೇನು ತಕರಾರು ಮಾಡೋದಿಲ್ಲ ಮತ್ತೆ ಅದು ಇದು ಮಾಡೋದಿಲ್ಲ, ಇಷ್ಟು ಕೆಲಸಗಳನ್ನ ಆಗಬೇಕು. ಏನು ನಗರೋತ್ಥಾನದಲ್ಲಿ ಈಗ ನಮಗೆ ಪ್ರಸ್ತುತ ಹಣ ಬಿಡುಗಡೆ ಆಗ್ತಾ ಇಲ್ಲ. 2018-2019 ನಗರೋತ್ಥಾನದ್ದು ಸ್ಪೆಷಲ್ ಗ್ರಾಂಟ್ದು ಮತ್ತೆ ಈಗ ಹೈಕೋರ್ಟ್ ಸ್ಟೇ ಹೇಳಿದರು ಗುರುಗಳೇ. ಅದ್ರದ್ದು ಏನಂತ ಅಂದರೆ ತಾವು ದಯವಿಟ್ಟು ಅಲ್ಲಿರ್ತಕ್ಕಂಥ 19 ಎಕರೆ ಜಾಗ ಇರ್ತಕ್ಕಂಥದ್ದು, ಅದನ್ನು 5 ಎಕರೆ 13 ಕುಂಟೆಯನ್ನು ಸರ್ವೆ ನಂಬರ್ 19ರಲ್ಲಿ ಅದನ್ನು ಗುರುತಿಸಿ ಇವತ್ತು ಏನು ಗುಡಿಸಲಲ್ಲಿ ಕಾಲೇಜ್ ಆವರಣದಲ್ಲಿ ಗುಡಿಸಲನ್ನು ಹಾಕೊಂಡಿದ್ದಾರೆ, ಅವರನ್ನ ಗುಡಿಸಲು ಮುಕ್ತವಾಗಿ ಮಾಡಲಿಕ್ಕೆ ತಾವು ಅವಕಾಶವನ್ನು ತುರ್ತಾಗಿ ತಗೋಬೇಕು. ಜಾಗವನ್ನೇ ಗುರುತಿಸಕ್ಕಾಗಿಲ್ಲ, ಕೋರ್ಟ್ಗೆ ಹಾಕ್ಸ್ತಕ್ಕಂಥವ್ರು ಯಾರು ಅಂದರೆ ನಮ್ಮ ಅಧಿಕಾರಿಗಳೇ ಕೋರ್ಟ್ಗೆ ಹಾಕಿಸ್ತಾರೆ. ಅಲ್ಲಿ ಯಾವುದೇ ತಕರಾಲಿಲ್ಲ ಸಾರ್ವಜನಿಕರದು. ಸಾರ್ವಜನಿಕರು ಹೇಳ್ತಕ್ಕಂಥದ್ದು ಏನು ಅಂದರೆ, ನೀವು ಅಲ್ಲಿ ಜಾಗ ಇದೆ ಸರ್ಕಾರಿ, ಆದರೆ ಆ ಸರ್ಕಾರಿ ಜಾಗದಲ್ಲಿ ತಾವು ಎಲ್ಲಿ ಬರುತ್ತೆ ಅಂತಕ್ಕಂಥದ್ದನ್ನು ಗುರುತಿಸಿ ಅಂದರೆ ಇದಕ್ಕೆ ನಾನು ಸಂಬಂಧಪಟ್ಟ ಪುರಸಭಾ ಇವ್ರಿಗೆ ಅಧಿಕಾರಿಗಳಿಗೆ ತಿಳಿಸ್ದೆ. ಜಿಲ್ಲಾಧಿಕಾರಿಗಳ ಹತ್ರ ಸುಮಾರು 10 ಹಲವಾರು ಬಾರಿ ಅವ್ರಿಗೆ ಕರೆಯನ್ನ ಮಾಡಿದೆ, ಪತ್ರದ ಮುಖಾಂತರ ಅವ್ರಿಗೆ ಮನವಿಯನ್ನ ಮಾಡಿದೆ. ದಯವಿಟ್ಟು ಇದು ವಿಶ್ವ ಪ್ರಸಿದ್ಧಿಯಾಗಿರ್ತಕ್ಕಂಥ 1000 ವರ್ಷ ಇತಿಹಾಸ ಇರ್ತಕ್ಕಂಥದ್ದು. ಪತ್ರಗಳನ್ನು ಸಹ ಇಲ್ಲಿವರೆಗೂ ಯಾವುದೂ ಸಹ ಸಕಾರಾತ್ಮಕವಾಗಿಲ್ಲ. ಮಂತ್ರಿಗಳು ಪಾಪ ಉತ್ತಮರಿದ್ದಾರೆ, ಅವರು ಕರೆಸಿ ಸಂಬಂಧಪಟ್ಟ ಎಲ್ಲರನ್ನು ಕಳೆದ ದಿವಸ ಇದನ್ನು ಕೊಟ್ಟಿದ್ರು, 1 ತಿಂಗಳಲ್ಲಿ ಮಾಡ್ತೀವಿ ಅಂತ. ಇಲ್ಲಿವರೆಗೂ ಕಾರ್ಯಗತ ಈಗ ಅವ್ರು ಏನ್ ಹೇಳ್ತಾರೆ, ನೀವು ಲಾಸ್ಟ್ ಟೈಮ್ ಮೀಟಿಂಗ್ ಕರೆಸಿ ಅಧಿಕಾರಿ ಜೊತೆಗೆ ನಿರ್ದೇಶನ ಕೊಟ್ಟಿದ್ದೀರಿ, ಸರ್ವ ಕೆಲಸ ಮಾಡಲಿಲ್ಲ ಅಂತ ಹೇಳಿ. ಅದ್ರ ಬಗ್ಗೆ ಯಾಕೆ ಕೇಳಿ, ಯಾವ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ, ಏನ್ ಮಾಡಲಿಲ್ಲ ಅಂತ ಮತ್ತೊಮ್ಮೆ ಕರೆದವ್ರು ಮಾತಾಡಿ. ದಯವಿಟ್ಟು ಅಂತ ನಿರ್ಲಕ್ಷ್ಯ ವಹಿಸ್ತಕ್ಕಂಥ ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮವನ್ನು ಕೈಗೊಳ್ಳಿ. ಯಾಕೆಂದ್ರೆ ಮಂತ್ರಿಗಳ ಮಾತಿಗೆ ಗೌರವವನ್ನು ಕೊಡ್ಲಿಲ್ಲ ಅಂದ್ರೆ ಸರ್ಕಾರದ ನಡೆ ಏನು ಅಂತಕ್ಕಂಥದ್ದು ಸಾರ್ವಜನಿಕರ ವಲಯದಲ್ಲಿ ಇದಾಗುತ್ತೆ. ಮಂತ್ರಿಗಳೇ, ತಮ್ಮ ಮೇಲೆ ತುಂಬಾ ಅಪಾರವಾದ ಗೌರವ ಇದೆ. ದಯವಿಟ್ಟು ನೀವು ನನಗೆ ನಿಮ್ ಕಡ್ಕಡೆ ವಿಥಿನ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತೇನೆ. ಕಳೆದ ಬಾರಿ ಡಿಸಿಗೆ ಅಲ್ಲಿ ಕಮಿಷನರ್ ಆಫೀಸರ್ಸ್ಗೆ ಎಲ್ಲರಿಗೆ ಕರೆಸಿ, ಇಂಜಿನಿಯರ್ಗೆ ಕರೆಸಿ ಈ ವೀಕ್ ನಲ್ಲೇ ಸಾಲ್ವ್ ಮಾಡ್ತೇನೆ. ಉತ್ತಮ. ಸನ್ಮಾನ್ಯ ಸಭಾಧ್ಯಕ್ಷರೇ, ನೆಕ್ಸ್ಟ್ ವೀಕ್ ಬೆಳಗಾವಿಗೆ ಕರೆಸಿ, ದಯವಿಟ್ಟು ಕರೆಸಿ. ಇದೇ ಅಧಿವೇಶನದಲ್ಲಿ ಬೆಳಗಾವಿ ಸಚಿವರೇ ಧನ್ಯವಾದ.